ಕ್ಷೇತ್ರ ದೇವತೆ ತಾಯಿ ಸರಸ್ವತಿಯ ಪಾದಕ್ಕೆ ನಾವೆಲ್ಲರೂ ಕೊಡ್ಬಿಟ್ಟು ದಯವಿಟ್ಟು ಎಲ್ಲರೂ ಹೆಸರಾಗಿದೆ. ಎಲ್ಲ ಹೆಸರಾಗಿದೆ. ವೇದಿಕೆಯಲ್ಲಿ ಆಶೀರ್ವಾದ ನಮ್ಮ ಶಾಲೆಯ ಮತ್ತು ಹೆಚ್ಚಿನ ಮುಖ್ಯೋಪಾಧ್ಯಾಯರಿಂದ ನಮ್ಮ ಗಿರಿಪಟ್ಟ ವಿದ್ಯಾರ್ಥಿಗಳೇ ನೋಡಿ, ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕಂದ್ರು ಒಂದು ಪುಣ್ಯ ಇರಬೇಕು. ಸರ್ಕಾರಿ ಶಾಲೆಯಲ್ಲಿ ಅನ್ನ ತಿರ್ಬೇಕಂದ್ರು ಪುಣ್ಯ ಇರಬೇಕು. ಸರ್ಕಾರ ನೌಕರಿ ಹತ್ಬೇಕು ಒಂದು ಪುಣ್ಯ ಇರ್ಬೇಕು. ಆ ಪುಣ್ಯ ಎಲ್ಲ ನೀವೆಲ್ಲ ಸಿಕ್ಕದ ಹಿರಿಯರಿಗೆ. ಎಷ್ಟೋ ಮಂದಿಗೆ ಸರ್ಕಾರಿ ಶಾಲೆ ಹೈಸ್ಕೂಲ್ ಇರ್ತಿಲ್ಲ, ಪ್ರೈವೇಟ್ ಸ್ಕೂಲ್ ಇರ್ತಿಲ್ಲ. ನಾವು ಶಾಲೆ ಬರೋದ್ರ ಮನೆಯಿಂದ ಕೋಣಿ ಕುಡಿತಿದ್ವು, ಟೀಚರ್ ಮಾಡ್ತಾರೆ ಹರಿತಾರೆ ದೋತ್ರ ದೇವಸ್ಥಾನ ಕಟ್ಟಿಗೆ ಛತ್ರಿಗೆ ನಾವು ಕೂಡ ಗೋಳಿ ಕುಡಿದ್ವು. ಮತ್ ಮುಂಜಾನೆ 8 ಸಾಲಿ 1 ನೀರಿತ್ತು. ಆಗ ಬಿಸಿ ಉಪ್ಪಿಟ್ಟು ಕೊಡ್ತಾರೆ. ಉಪ್ಪಿಟ್ಟು ಮಾಡ್ತಿರು ಅಂತ ತಿಂತಿದ್ರು ನಾವು ಆ ಟೈಮ್ಕ. ಈಗ ಏನಾಗ್ತದೆ ನೋಡಿ, ನೀವೆಲ್ಲ ಡ್ಯಾನ್ಸ್ ಅಲ್ಲಿ ಕೂತೀರಿ. ಸೂಸನ ಸಾಲಿದೆ, ಈ ಹಾರುಗಿರಿ ಅತ್ರಿ ರಾಯಬಾಗ್ ಹೋದ್ರೆ ಸಾಲಿಗಳು ಸ್ಮಶಾನ ಅದಾವ, ಗುಡ್ದಾಗ ಅದಾವ, ಬಳಿದಂಗೆ ಅದಾವ. ನಮ್ಮ ಲೋಕಾಪುರ ಪ್ರತಿ ವರ್ಷ ಅಲ್ಲಿ ಬಳೆ ಬಸ್ ದೇವಸ್ಥಾನ ಐತೆ. ಪ್ರತಿ ವರ್ಷ ನೀವು ಬಳಿ ಆ ಶಾಲೆ ಮುಗಿದ ಕಂಪಲ್ಸರಿ ತಯಾರು ಮಾಡ್ತಾವ ನಾವು. ಬಳೆ ಬಸವೇಶ್ವರ ಶಾಲೆ ಮುಧೋಳ ತಾಲೂಕ ನೆರೆ ಬಂತು ಪ್ರವಾಹ ಅಂತ ಹೇಳ್ತಾರೆ. ಈ ನಮ್ಮ ಶಾಲೆ ಏನಂದ್ರೆ ನಮ್ಮ ಹಿರಿಯರ ಎಷ್ಟು ಅದಾರ ಶಾಲೆಗೆ ದಾನ ಕೊಟ್ಟರು. ನಮ್ಮ ಶಾಸಕರು ಶಾಲೆಗೆ ಉತ್ತಮವಾದ ಕಟ್ಟಡ ಸ್ಟಾಫ್ ಕೊಟ್ಟರು. ಮಾಡಿ ನೋಡ್ರಿ, ಈ ಕಂಪೌಂಡ್ ಹುಡುಗಿನ ತಗೊಂಡಿದ್ದಾರೆ. ಈ ದಾಟಿ ಹೇಳ್ತಾರೆ, ಇದು ಬಿಡುತ್ತೆ. ವಿದ್ಯಾರ್ಥಿಗಳು ಏಕಾಗ್ರತೆ ಭಾಗ ಆಗಿಲ್ಲ. ಈಗ ಏನಾಗ್ತಂದ್ರೆ ನಮಗೂ ಅಧ್ಯಕ್ಷರು ನಮ್ಮ ಕೋಳಿ ಹೆಣ್ಮಾಸ್ಟರ್ದಾಗಲಿ ಕಂಟಿನ್ಯೂ ಗಂಟು ಸತತವಾಗಿ ಗಂಟಿದ್ದಾಗ ಬಂದು ಸಾವಕಾರದಿಂದ ಕಂಪೌಂಡ್ ಕಟ್ಟ ಈ ಶಾಲೆ ಹಿಂಗೆ ಇಷ್ಟೊಂದು ಸಮತಟ್ಟದ ಜಾಗ ಎನಿಸಬಹುದಿಲ್ಲ. ಮತ್ತೆ ಇಲ್ಲಿ ಹೊಳಿ ಬರಂಗಿಲ್ಲ, ನೀರು ಬರಂಗಿಲ್ಲ, ನಿಮ್ಗೆ ಯಾವುದೋ ಒಂದು ತೊಂದರೆ ಇಲ್ಲ, ಯಾವುದೋ ಕಿರಿಕಿರಿ ಆಗುದಿಲ್ಲ, ವಾಹನಗಳ ಕಿರಿಕಿರಿ ಆಗುದಿಲ್ಲ. ಅದಕ್ಕಾಗಿ ಇವೆಲ್ಲ ಅತ್ಯಂತ ಪುಣ್ಯಶಾಲಿ ವ್ಯಕ್ತಿ ಇದ್ದಾರೆ, ಪುಣ್ಯಶಾಲಿ ಇದ್ದಾರೆ. ಇದೊಂದು ಹೇಳ್ಬೇಕಂದ್ರೆ ಇದೇ ಸರ್ ಇಲ್ಲ ಟೀಚರ್ ಹೇಳ ಅತ್ಯಂತ ದುಃಖದಿಂದ ಮುಂಚಾಗ ಒಂದ ಶಬ್ದ ಅಪಲ ಆಗುತ್ತೆ, ಅತ್ಯಂತ ಸುಖದಾಯಕ ಮುಂಚೆ ಒಂದು ಶಬ್ದ ಅಪಲ ಆಗುತ್ತೆ. ಏನಪ್ಪಾ ಅಂದ್ರೆ ಈ ಸಮಯ ಹೀಗೆ ಇರುವುದಿಲ್ಲ. ತಿಳಿದ್ರೆ ಈ ಮರಮಣ ಸರ್ ಹೆಣ್ಮಾಸ್ಟರ್ ಬಂದಾರಿಗೆ ನಾ ಖುಷಿ ಅದು. ಈ ಎಸ್ ಹುಡುಗರು ಅಂತಾರು ಸರ್ ನಾವು ಬೀಟ ಕೊಂಡ್ರಪ್ಪ, ಅದಕ್ಕೆ ಅವ್ರಿಗೆ ದುಃಖ ಆಗತ್ತೆ, ದುಡ್ಡು ನಮಗೆ. ಈಗ ಇನ್ನು ಬರೋ ಹುಡುಗರು ಎಣ್ಣೆ ಬರ್ತಾರಲ್ಲ ಹೋಗ್ತಾರೋ ಈ ಸಮಯ ಹೀಗೆ ಇರಂಗಿಲ್ಲ. ನಮಗೂ ಮರಮಣ ಸರ್ ಸಿಗ್ತಾರಪ್ಪ, ಅದು ಈ ಸಮಯ ಹೀಗೆ ಇರೋದಿಲ್ಲ ಸರ್, ನಾವು ಸಿಗದಾರಪ್ಪ ಅಂತ ಹೇಳ್ತಾರೆ. ನೀವೇಂತೀರಿ ಯಾಕೆ ಕಳ್ಕೊಂಡ್ರಪ್ಪ ಇಂಥ ಸರ್ ಇದಾರ ಅಂತ ಹೇಳ್ತಾರೆ. ಅದಕ್ಕೆ ಇಂಥ ಪದವೀಧರ ಗುರುಗಳು ಸರ್ ಇವೆ ಸರ್ ನಿಮ್ಮ ಇನ್ಚಾರ್ಜ್ ಅಂತ ಹೇಳಿ ಫುಲ್ ಚಾರ್ಜ್ ಬಂದಿರಿ. ಮತ್ತೆ 3 ದಿನ ಕೂಡ ಕೆಲಸ ಮಾಡ್ತೀವಿ ಪರ್ಸೆಂಟ್ ಸೇರಿ ನಮ್ಗೆ ಸಾವುಕಾರ ಹೇಳಿದ್ವಿ ನಾವು. ಸಾವುಕಾರ ಇವು ಸರ್ ಬೇದು ಬಿಸಿ ಹುಡುಗರು ಸಮಾಜವಾಗಿ ನಾವು ಅಂತ ಹೇಳ್ತಾರೆ, ಅಷ್ಟು ನಾವು ಅಂತ ಹೇಳ್ತಾರೆ. ಹೆಂಗ್ ಮೇಂಟೈನ್ ಮಾಡ್ತಾರೆ ಕೇಳಿದ ಅವ್ರಂದ್ರು ಸರ್ ನೀವು ಬರೀ ಕೆಲಸ ನೋಡೋದು. ನಾ ಬೆಳಿಗ್ಗೆ 4 ಟೀಚರ್ಗಳು ಫೋನ್ ನೀವು ಬಸ್ ನೋಡ್ತಿದ್ದಾರೆ. ಮತ್ತೆ ಟೀಚರ್ ಬೆಳಿಗ್ಗೆ 4 ಗಂಟೆ ಪ್ರತಿಯೊಬ್ಬರು 10 ವಿದ್ಯಾರ್ಥಿಗಳು ಬ್ಲಾಕ್ ಟು ಬ್ಲಾಕ್ ಅಪ್ ಟು 5:45 ಎಲ್ಲ ಫೋನ್ ಮುಗಿರ್ತಾವ ಎಲ್ಲ ಕಡೆ. ನಿಮ್ಗೆ ಹೆಸರಿದ್ದವ್ರು ಯಾಕೆ ಹೆಸರಪ್ಪ ನೀವು ಮಾರ್ಕ್ಸ್ ಹೇಳ್ಕೊಳ್ಳಿ, ಪಾಸ್ ಆಗಿದೆ ಅವ್ರಿಗೆ ಬರ್ಕೊಳ್ಳಂಗಿಲ್ಲ, 50,000 ಇಲ್ಲ ಅಥವಾ ನೀವು ಕನ್ಸಿಡರ್ 30,000 ಕೊಡಂಗಿಲ್ಲ ಅವ್ರಿಗೆ. ತಿಳ್ಸಿದ್ರೆ ಕನ್ಸಿಡರ್ 60,000 ಕೊಡ್ತಾರೋ ಬಿಟ್ಟು 60,000 ಕೊಡ್ತಾರೆ. ಅದಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಪುಣ್ಯ ಮಾಡಿದಂತಹ ವ್ಯಕ್ತಿಗಳು ಶಕ್ತಿಗಳು ನೀವು ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಏನ್ ಮಾಡಿದ್ರಿ ನಾಳೆ ಈ ಶಾಲೆ ಅಭಿವೃದ್ಧಿಯಾಗಿ ನೋಡಿ. ಯಾಕೆ ಹಿಂದಕ್ಕೆ ಶ್ರೇಯಾ ವಿಠಪ್ಪನವ್ರ ಶ್ರದ್ಧಾ ವಿಠಪ್ಪನವ್ರು 95 ಈ ಮುಂದುವರಿ 97 ಮಾಡಿದವರು
96 ಹಾ ಈಗ ದಾಖಲೆ ಮಾಡಬೇಕು, ಸರ್ಕಾರಿ ಮಾಡಬೇಕು. ಯಾಕೆ ಸರ್ಕಾರ ಮಾಡ್ಬೇಕಂದ್ರೆ ಸರ್ಕಾರದ ಅನ್ನ ಭಾಗ್ಯ ಶಿಕ್ಷಣ ಭಾಗ್ಯ ನಿಮ್ಗೆ ಸಿಕ್ಕದ ಆ ಋಣ ತೀರ್ಸ್ಬೇಕಂದ್ರೆ ಎರಡು ನಮಗೆ ನಾವು ಕಲಿತ ಶಾಲೆಗೆ ನಮಗೆ ಕಲಿಸಿದ ಶಿಕ್ಷಕರಿಗೆ, ನಾವು ಕಲಿತ ಶಾಲೆಗೆ ನಮಗೆ ಕಲಿತ ಶಿಕ್ಷಕರಿಗೆ, ನಮ್ಮನ್ನು ಶಾಲೆಗೆ ಕಳಿಸಿದ ಪಾಲಕರಿಗೆ, ಇದ್ರೆ ಕಳಿಸಿದ ಈ ಎಲ್ಲ ಋಣ ತೀರ್ಸೋಬೇಕಂದ್ರೆ ನೀವೆಲ್ಲರೂ ಅತ್ಯಂತ ಉನ್ನತ ಹುದ್ದೆಗೆ ಹೋಗ್ಬೇಕು. ಗಡಬಡದ ಅರವಿಂದ ಸಾಹೇಬ್ ಜಯಜಗರ್, ಹೈಕೋರ್ಟ್ ಜಯಜಗರ್ ಸಾಹೇಬ್ರು, ನಮ್ಮ ಅಶೋಕ್ ಭಟ್ ಅವರು ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಆಗಿದ್ದಾರೆ. ಹಂಗ ನಮ್ಮ ವಿದ್ಯಾರ್ಥಿಗಳು ಕೂಡ ಈಗ ನೋಡ್ರಿ ಎಷ್ಟೋ ವಿದ್ಯಾರ್ಥಿ ಮನೆ ಕೊಳೆಯವರು ಈ ಮಣ್ಣು ಕೊಳೆಯವರಿದ್ದಾರೆ ನೋಡ್ರಿ, ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗೆ ಯಾಕೆ ಅಭಿಮಾನಿಬೇಕಂದ್ರೆ ಅದು ಋಣ ಇರಬೇಕು. ಆ ಋಣ ತೀರ್ಸ್ಬೇಕಂದ್ರೆ ನೀವೆಲ್ಲರೂ ಉನ್ನತ ಹುದ್ದೆಗೆ ಪಾಸ್ ಆಗಿ ಈ ಬಂದು ನಮ್ಮ ಶಾಲೆಗೆ ಹೇಳಬೇಕು, ನಾವು ಶಾಲೆ ಕಟ್ಟಿದ್ದೀವಿ, ದೊಡ್ಡ ಹುದ್ದೆ ಮಾಡಿದ್ದೀವಿ. ಅದಕ್ಕೆ ನಮಗಾಗಿ ಏನಂದ್ರೆ ನಮಗೆ ಮಹಾನ್ ಶಾಲೆ ಋಣ ತೀರ್ಸ್ಬೇಕಂದ್ರೆ ಉನ್ನತ ಹುದ್ದೆಗೆ ಹೋಗ್ಬೇಕು. ನಿಮ್ಗೆ ಯಾವುದೇ ಕ್ಷಣದಲ್ಲಿ ನೋಡ್ರಿ ಕಾಪಿ ಮಾಡ್ತಕ್ಕಂಥ ಪ್ರಮೇಯ ದುಡಿಕ್ ಹೋಗ್ಬೇಡ್ರಿ. ಕಾಪಿ ಮಾಡೋದಲ್ಲಿ ನಮ್ಗ ಮನಸ್ಸಿಗೆ ಅಂಜಿಕೆ ಬರ್ತದ. ಈ ಪ್ರಾಮಾಣಿಕ ಬರ್ತದೆ, ಯಾರು ಅಂಜಿಕೆ ಇಲ್ಲ, ಏನಿಲ್ಲ, ಪ್ರಾಮಾಣಿಕವಾಗಿ ಬರ್ತದೆ. ಉನ್ನತ ಅಂತ ತಗೋರಿ. ಜೊತೆಗೆ ನಮ್ಗೆ SDM ಅವರು ಸಮವಾಗಿ ಕೆಲಸ ಮಾಡಿರ್ತಾರೆ. ಈ ಶಾಲೆಯ ಸಮಸ್ಯೆ ಅರ್ಥ ಆಗ್ಬೇಕಂದ್ರೆ ಉನ್ನತ ಹುದ್ದೆಯಲ್ಲಿ ಹೋಗ್ಬೇಕು, ಉನ್ನತ ಅಂಕ ತಗೊಂಡು ಪಾಸ್ ಆಗಬೇಕು ಅಂತ ಹೇಳ್ತೇವೆ. ಇಷ್ಟು ಬೆಂಬಲಿಯಲ್ಲಿ ಕೂಡ ನಮಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಧನ್ಯವಾದ ತಿಳಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.